ದೀಪು ಹೋಗೋಣ ಬರುವಂತೆ ನೀನು. ಇಲ್ಲ ಕಣ ಅಣ್ಣ, ಅಂಗಡಿ ತಗ ಬೇರೆ ಇರಬೇಕು. ಹೋಗ್ತೀನಿ ನಾನು ಮನೆ ತಕ್ಕೆ. ಅಯ್ಯಪ್ಪ ಬೇರೆ ಐತೆ ಅಂಗಡಿ ತಗ ಒಬ್ರು ಇರಲೇಬೇಕು. ಅದಕ್ಕೆ ಹೋಗ್ರಿ, ಗಾಡಿಗೆ ಹೋಗ್ತೀರಾ? ಇಲ್ಲಾಂದ್ರೆ ನೀವಿಬ್ರು ಬಸ್ಸಿಗೆ ಹೋಗ್ರಿ, ಅಣ್ಣಯ್ಯ ಗಾಡಿಗೆ ಹೋಗ್ತಾನೆ. ಆಗುತ್ತೆ ಬಿಡ್ದೀಪು, ಹೋಗ್ತೀವಿ. ನೀನು ಅಮ್ಮ ಇನ್ನೇನು ಪಕೋಡ ಮಾಡಿ ಕಾಪಿ ಮಾಡಿತ್ತು. ಅದಕ್ಕೆ ಹೋಗ್ಬೇಕಣಮ್ಮ, ಜಲ್ದಿ ಹೋಗ್ತೀವಿ ಅಂತಂದೆ. ಅದಕ್ಕೆ ಪಕೋಡ ಮಾಡಿತ್ತು, ತಿನ್ಕೊಂಡು ಬಂದ್ವಿ, ಹೋಗ್ತೀವಿ. ಎಷ್ಟು ಮಾತಾಡ್ತಾನೆ ನಿನ್ನೆ ಎದುರಿಗೆ, ಎಷ್ಟು ಮಾತಾಡ್ತಾನೆ ನೋಡವನು. ಹ್ಞೂ ಮತ್ತೆ ಏನೇನೋ ತಿಳ್ಕೊಬಿಟ್ಟವ್ರೆ. ಅದೇ ನಾವೆಲ್ಲ ಕಷ್ಟ ಎಲ್ಲ ಹೇಳ್ಕೊಂಡವಲ್ಲ, ಅದಕ್ಕೆ ಮತ್ತೆ ಯಾರ ಹತ್ರನೂ ಹೇಳ್ಕೋಬಾರ್ದು ಅಂಬದು. ನಮ್ಮ ಮನೆ ಸಾವಿರ ಇದ್ರು ನೋಡಿ, ಇವಾಗ ನಾವು ನಮ್ಮ ಚಿಕ್ಕಮ್ಮರು ನಮ್ಮ ದೀಪರೆಲ್ಲ ಚೆನ್ನಾಗಿದ್ದೀವಿ. ಆದರೆ ನಮ್ಮ ಕಷ್ಟ ಅವ್ರ ಹತ್ರ ಹೇಳ್ಕೊಂಡಿದ್ಕೆ ಎಷ್ಟು ಲೂಸ್ ತಗೊಬಿಟ್ರು ಅವ್ರು ನಮ್ಮನ್ನ. ಅಮ್ಮನಾದ್ರೂ ಹೇಳಂಗಿಲ್ಲ ಏನೂ. ಮತ್ತೆ ಏನು ಮಾತಾಡಲ್ಲ ಕಣಪ್ಪ ಗುಂಡ. ಇವಾಗ ಅತ್ಲಾಗ ಮಾತಾಡಿದ್ರೆ ಯಾಕೆ ನೆಕ್ಸ್ಟ್ ಇತ್ಲಾಗ ಮಾತಾಡೋದ ಬೇಡ, ಅತ್ಲಾಗ ಮಾತಾಡೋದ ಬೇಡ ಅಂತೇಳಿ ಅವತ್ತೆ ಏನು ಮಾತಾಡಕ್ಕೆ ಹೋಗಲ್ಲ. ಅದೇ ಅಲ್ಲ, ಹೇಳ್ಬೇಕು ಅಂತ ಹೇಳೋದು, ಇನ್ನೇ ಮಾಡೋದು. ಇವ್ರ ಅದೃಷ್ಟರ ಅಪ್ಪ ಅಮ್ಮನೂ ಹಂಗೆ ಅಂದಿದ್ದು, ಅನುಸರಿಸ್ಕೊಂಡು ಇರಬೇಕು ಅಂತಾರೆ. ಅಂದ್ರೆ ಅದನ್ನ ಅನುಸರಿಸ್ಕೊಂಡು ಹೆಂಗಿರೋಕ್ಕಾಗುತ್ತೆ? ನಾನೆಲ್ಲ ಹೇಳ್ದೆ ಬಿಡು, ಅಮ್ಮಗೂ ಅಪ್ಪಗೂ ಇಬ್ಬರಾಳ್ಗೆ ಹೇಳ್ದೆ ಹಿಂಗೆ ಅಂತಾರಂತೆ, ಅದಕ್ಕೆ ಬಂದಿದ್ವಿ ಅಂತ ನಾನು ಇದ್ದಿದ್ದಂಗೆ ಹೇಳ್ದೆ ಬಿಡು. ನೇನು ಸುಮ್ಮನೆ ಯಾಕೆ ನಾನು ಅಲ್ಲಿಗೂ ಹೋಗೋದು ಬೇಡ, ಅಪ್ಪರ ಮಂತಕ್ಕೆ ಸುಮ್ಮನೆ ಹೋಗೋಣ ಅನ್ಕೊಂಡೆ. ನೋಡಪ್ಪ ಬಂದ್ರೂ ಬಂದಿಲ್ಲ ಅಮ್ಮಣಿ ಅಂತ ಅನ್ಕೊಂತಾಡ್ರೆ ಅಂಬ ಒಂದಿದಕ್ಕೋಸ್ಕರ ನಾನು ಬಂದಿದ್ದಷ್ಟೇ. ಆಯ್ತು ಹೋಗ್ರಿ, ಮೋಡ ಬೇರೆ ಆಗ್ತೈತೆ, ಜಲ್ದಿ ಹೋಗ್ರಿ. ಹೋಗಿ ಅಪ್ಪಗೆ ಹೇಳಿ ಸುಮ್ಮನೆ ಸ್ವಲ್ಪ ದಿನ ಇರಲೇಳ ಅಲ್ಲೇನೆ, ಇದ್ರೆ ಗೊತ್ತಾಗುತ್ತೆ. ಕರ್ಕೊಂಡು ಹೋಗಕ್ಕೆ ಯಾವಾಗ ಬರ್ತಾರ ಅಲ್ಲೇವರೆಗೂ ಕಳ್ಸಕ್ಕೆ ಹೋಗ್ಬೇಡ್ರಿ. ನೋಡಪ್ಪ ಯಾವ ಬಂದಿದ್ರಿ ಅದೃಷ್ಟಮ್ಮ? ಆವಾಗಲೇ ಬಂದಿದ್ವಿ ಕಣಜಿ, ಚೆನ್ನಾಗಿದೀಯ? ಚೆನ್ನಾಗಿದೀವಪ್ಪ, ಚೆನ್ನಾಗಿದ್ದೀವಿ. ಗಗನಮ್ಮ ಏನು ಊರಿಗೆ ಹೋಗ್ತಾ ಇದೆಯೇನು? ಹಿಂಗೆ ಜಗಳ ಆತ್ ಕಣಜಿ, ಅದಕ್ಕೆ ಜಗಳ ಮಾಡ್ಕೊಂಡು ನಮ್ಮ ಅಕ್ಕನ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಜಗಳ? ಯಾಕೆ ಜಗಳಪ್ಪ? ಅಗಳ ನನಗೆ ಗೊತ್ತೇ ಇರಲಿಲ್ಲ. ನಾನು ನಮ್ಮ ಅಣ್ಣರೂರಿಗೆ ಹೋಗಿದ್ದೆ ನಿನ್ನೆ, ಸೋದಾಳಿ ಇವತ್ತು ಬಂದು ಈಗ ಇನ್ನೊಂದು ಸ್ವಲ್ಪ ತಾತ್ ಬಂದು. ಜಗಳ? ಏನು ಜಗಳಪ್ಪ ಗುಂಡಪ್ಪ? ಬಿಡ ಜೊತೆ ಅದು ನೀನು ಹೇಳ್ತೀಯ, ನಿಮ್ಮಂತರ ಕೊಟ್ಟಲ್ಲ, ಅದು ಹೇಳ ಅಂಥದ್ದಲ್ಲ, ಅದೇನಂತ ದೊಡ್ಡ ಜಗಳಲ್ಲ, ಏನಿಲ್ಲ. ಇಲ್ಲ ಹೇಳು, ಈ ಅಜ್ಜಿ ಹೇಳಿದ್ರೆ ಬುದ್ಧಿ ಹೇಳುತ್ತೆ. ಇಂಥವ್ರು ಚೆನ್ನಾಗೆ ಬಗೆಹರಿಸ್ತಾರೆ. ಈ ಅಜ್ಜಿಗೆ ಹೇಳು, ರಸ್ಮಜ್ಜಿಗೆ ಹೇಳಿರಲ್ಲ ಸರಿಯಾಗಿ ಬಗೆಹರಿಸುತ್ತೆ. ಅಜ್ಜಿ ಏನಾಗೈತೆ ಅಂದರೆ, ನಮ್ಮ ಗಗನಕ್ಕಗೆ ನಮ್ಮ ಗಗನಕ್ಕ ಊರಿಗೆ ಬಂದಿದ್ಲು. ಅದೇ ಅವತ್ತು ನಮ್ಮ ಊರಾಗ ಏನೋ ಸಮಸ್ಯೆ ಆಗೈತೆ ಅಂತ ಫೋನ್ ಮಾಡಿದ್ವಿ ನಾವು. ಬಂದಿದ್ದಕ್ಕೇ ಅವತ್ತಿನೇನು ಬಂದೇ ಇದ್ದಾಳೆ ಹೆಣ್ಮಗಳು ಅಂತೇಳಿ ಅಪ್ಪ ಏನಂತೂ ಮಟನನ್ನ ಕೋಳಿನ ಆತನ ತರೋಕ್ಕಾಗುತ್ತೆ, ಫೋನ್ ಮಾಡಮ್ಮ ಮಳಿ ಅಂದ್ರೆ ಬರಲಿ ಅಂತ ಫೋನ್ ಮಾಡೇವ್ರೆ. ಬರೋಕ್ಕಾಗಲ್ಲ, ನನಗೆ ಕೆಲಸ ಐತಿ, ಹಗ್ಲೆಲ್ಲ ಬರೋಕ್ಕಾಗುತ್ತೆ, ನಾನು ಹಗ್ಲೆಲ್ಲ ಫೋನ್ ಮಾಡ್ತೀರಾ ಏನು, ನಮಗೇನೇನು ಮಾಡೋಕ್ಕೆ ಕೆಲಸ ಇಲ್ವೇ ಅಂತ ಯಾತ ಮಾತಾಡ್ಬಿಟ್ಟವನೆ ರಾಹುಲ್. ಮಾಮ ಮಾತಾಡಿದಾನೆ. ಅದಕ್ಕೇ ಸರಿ ಆಯ್ತು ಬಿಡು, ಇನ್ನೇನು ಮಾಡೋಕ್ಕಾಗೋದು, ಕೆಲಸ ಐತೆ ಅಂದ್ರೆ ಬರೋಲ್ಲ ಅಂತ ಫೋನು. ಸರಿ ಆಯ್ತು ಅಂತ ಅಂದವ್ರೆ. ಫೋನಲ್ಲಿ ಇಕ್ಕವ್ರೆ. ಅಪ್ಪ ಏನೇ ಮಾತಾಡೈತೆ ಬರ್ರಿ ಹೇಳಿ ಅಂದರೆ, ಯಾವಾಗ ನೋಡ್ರಿ ಅಮ್ಮಣ್ಣೆ ಒಬ್ಳು ಬರ್ತಾಳೆ, ಇಲ್ಲೆಲ್ಲ ಯಾರನ್ನ ಏನು ಅನ್ಕೊಂತಾರೆ ಅಕ್ಕಪಕ್ಕದಾಗೆ ಅಂತ ಅಂದೈತಿ. ಅನ್ಬಾರ್ದ ಹೇಳ್ರಿ ನೀವೇ. ಅದೇ ಅಂತ ಮಾತು ಅಂದೆ ಅಂತ ನೋಡಪ್ಪ. ನಮ್ಮ ಅಮ್ಮಣ್ಣೆ ಒಬ್ಳೆ ಬರ್ತಾಳೆ, ನಿಮ್ಮ ಬರೋಲ್ಲ, ಜೊತೆಗೆ ಬಂದ್ರೆ ಚಂದ ಗಂಡ ಹೆಂಡ್ತಿ, ನಮಗೂ ನೋಡೋಕೆ ಸಂತೋಷ. ಅಕ್ಕಪಕ್ಕದಾಗ್ಲಾರ ಈಗ ಅದೇನು ಇಲ್ಲ ಅಂದ್ರೂ ಯಾಕೆ ಒಬ್ಳೆ ಬರ್ತಾಳೆ ಅಂದ್ರೆ ಅಕ್ಕಪಕ್ಕದಾಗ್ಲಾರ ಹೆಂಗೆ ಮಾತಾಡ್ತಾರೆ. ಅಯ್ಯೋ ಯಾಕೆ ಗಂಡನ ಕೊಟ್ಟು ಗುದ್ದಾಡೇಳೇನೋ, ಗಂಡ ಯಾಕೆ ಬೂರಲ್ ಕಣೆ, ಅವಳೊಬ್ಳೆ ಬರ್ತಾಳೆ ಯಾಕನ್ನ ಅಂತ ಮಾತಾಡ್ತಾರೆ. ಅಕ್ಕಪಕ್ಕದಾಗ ಹೆಂಗಸ್ರು ಸುಮ್ಕಿರಲ್ಲ. ಹಂಗಂದವ್ರೆ. ಅಪ್ಪ ಹಂಗಂದೈತೆ. ಇವರು ಬಿಡು ಅಂತೇಳಿ ಸರಿ ಯಾಕೆ ಬರಲ್ಲ ಅಂತ ಬೇಜಾರು ಮಾಡ್ಕೊಂಡು ಸುಮ್ಮ ಫೋನಲ್ಲಿ ಇಕ್ಕವ್ರೆ. ಎಲ್ಲಿಕ್ಕವ್ರೆ ಅಲ್ಲೇ ಕೂಕೊಂಡು ಮಾತಾಡತ್ತಾಗ ಇಕ್ಕೊಂಡವ್ರೆ. ಅದು ಕಟ್ ಆಗಿಲ್ಲ ಫೋನು. ನಮ್ಗೆ ಆಗ ಕಟ್ ಮಾಡಿಲ್ಲ. ಸರಿ ಆಯ್ತು ಬರಲ್ಲ ಇಡ್ತೀನಿ ಅಂತ ಅಂದವ್ರೆ. ಬಿಡು ಅಂತ ಹಂಗೆ ಇಕ್ಕೈತೆ, ಕಟ್ ಮಾಡಿಲ್ಲ. ನಮ್ಮಪ್ಪ ಏನಂದೈತೆ ಒಂದಿಟ್ಟು ಜಂಪ್ದನ್ ಕಣಮ್ಮ ಅವನು. ಹೇಳಿರು ಅಷ್ಟೇನೆ. ಸತಿ ನಾನು ನಮಗೆ ಬದುಕೈದಾವೆ ಹಿಂಗೆ ನಮಗೆ ಕೆಲಸ ಇಲ್ಲ ಅಂತೆ, ನೋಡಿ ಜಾಂಬ ಮಾಡ್ತೇನೆ, ಒಂದಿಟ್ಟು ದೌಲತ್ತು ನಾವು ಕರಿಯತ್ಗೆ ಕರಿದಿಲ್ದಾರ ಕರಿಯಲ್ಲಪ್ಪ ಅಂತಾರೆ ಅಂತ ಅಪ್ಪ ಏನೋ ಇದು ಬೈಕೊಂಡವ್ರು. ನಾವೇನಂತ ಏನು ತಿಂದಿಲ್ಲ ಕಣಮ್ಮ, ಒಂದಿಟ್ಟು ಜಾಂಬ ಜಾಸ್ತಿ ಕಣಮ್ಮ ಅಂತ ಅಪ್ಪ ಅಂದೈತಿ. ಅಂದೈತಿ ಅಂತ ಹೇಳ್ತೈತೆ ನಮ್ಮ ಅಪ್ಪ. ಈಗಲೂ ನಾನು ಅಂದೈದ್ನಿ ಅಂತ ಮಾತಾ ಬರಲ್ಲ, ಒಂದಿಟ್ಟು ಜಂಬ ಜಾಸ್ತಿ ಅಂತ ಅಂದೈದ್ನಪ್ಪ. ಅಂಬಾರದು ಮಾತೆಲ್ಲ ಏನಿಲ್ಲ, ಅಂದೈದ್ನಿ ಬರ್ದಿಲ್ಲೋದಕ್ಕೆ ನೋಡಿ ಹೊಸ್ಪಟ್ಕಾರದ್ರು ಹಿಂಗಂತ ಜಂಬ ಜಾಸ್ತಿ ಅಂತ ಅಂದೈತಿ. ಅದಕ್ಕೆ ನಿಮ್ಮಪ್ಪ ಯಾಕೆ ಹಂಗೆ ಅನ್ಬೇಕು? ನಿಮ್ಮಪ್ಪ ನೀನು ಬರೀ ಮೇಲೆ ನೀವು ಚೆನ್ನಾಗಿ ಮಾತಾಡೋದು ಅಷ್ಟೇ, ನೀವು ಒಳಗೆ ಎಲ್ಲ ನೀವು ಒಳ್ಳೆಯರಲ್ಲ, ನೀವು ಇಂತಾರು ಅಂತ ಏನು ಜಗಳ ಬಿಡು ಅಂತ ಸುಮ್ಮನೆ ಆಯ್ತು. ಅಪ್ಪಗೆ ಫೋನ್ ಮಾಡಿ ಹೇಳ್ತು ನಮ್ಮ ಗಗನಕ್ಕ, ಬಿಡತ್ತ ಅಂತೇಳಿ ಸುಮ್ಮನೆ ಅದು. ಬಿಡು ಏನು ನಮ್ಮದು ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಸುಮ್ಕಾದ್ವಿ. ನಾವು ಸುಮ್ಕಾದ್ವಿ, ಅವರು ಸುಮ್ಕಾದ್ರು. ಸುಮ್ಮನಿರ್ಬೇಕಾ ನೆನ್ನೆ ಸಾಯಂಕಾಲ ಬಿಡು ಇನ್ನೇನು ಯಾವಾಗಲೂ ಇದ್ದಿದ್ದೇನೆ, ಇವ್ರ ಅತ್ತೆ ಬೈತಂತೆ, ಅದನ್ನೇ ಒಂದು ದೊಡ್ಡ ಜಗಳ ಮಾಡಬೇಡ ನೀನು, ನಿಮ್ಮ ಅಪ್ಪಗೆ ಯಾಕೆ ತಿರ್ಗಿ ಫೋನ್ ಮಾಡಿ ಹೇಳ್ತಿ, ಅವ್ರಿಗೆ ತಿರ್ಗಿ ಸಿಟ್ಟು ಬರೋಕ್ಕಿಲ್ವಿ ಅಂತ. ಸರಿ ಆಯ್ತು ಕಣತ್ತೆ ಹೇಳಲ್ಲ ಅಂತ ನಮ್ಮ ಗಗನಕ್ಕನೂ ಅಂತ ಒಪ್ಕೊಂಡು ಸರಿ ಆಯ್ತು ಬಿಡತ್ತೆ, ನಾನು ಯಾತು ಅಪ್ಪಗೆ ಫೋನ್ ಮಾಡಿ ಹೇಳೋಕ್ಕವಲ್ಲ, ಅವರು ಮಾತಾಡೋದು ಬೇಡ ಅಂತ ಹೇಳಾಯ್ತು. ಸುಮ್ಮನಿರ್ಬೇಕಾ. ರಾತ್ರಿ ಊಟಕ್ಕೆ ಅಡುಗೆ ಮಾಡಿದ್ಲಂತೆ ನಮ್ಮ ಗಗನಕ್ಕ. ಏನೋ ಒಂದೇ ಎರಡ ಕೂದಲು ಸಿಕ್ಕ್ಯದ. ಏನು ನಿಮ್ಮ ಅಪ್ಪ ನಂಗೆ ಮಾಡ್ಕೊಂಡಿದ್ದೀನಿ, ನನ್ನೇನು ದನ ತಿಂಬಕ್ಕೆ? ನಿಮ್ಮಪ್ಪ ಥರ ಅಲ್ಲ ನಾನು, ನಿಮ್ಮಪ್ಪ ನಂಗೆ ಅಲ್ಲ ಕಣೆ.
ಅಂತ ಮಾತುಗೂ ಸೆಲಿಗೂ ಮಾತುಗೂ ಅವತ್ತು ರಾತ್ರಿ ಎಲ್ಲನ ನಿಮ್ಮ ಅಪ್ಪನ ಥರ ಅಲ್ಲ ಕಣೆ ನಾನು, ನಿಮ್ಮಪ್ಪ ಹಂಗೆ ನಿಮ್ಮಪ್ಪ ಹಿಂಗೆ, ನಿಮ್ಮ ಚಿಕ್ಕಮ್ಮನ ಅಷ್ಟ ಏನಿಸ್ತಾ, ನಿಮ್ಮ ಚಿಕ್ಕಮ್ಮನ ನೋಡ್ಕೊಂಬ್ಲಿಲ್ಲ, ನಿಮ್ಮ ಚಿಕ್ಕಮ್ಮನ ಮಗಳನ್ನ ಅಷ್ಟು ಇದು ಮಾಡಿದ್ರಿ ನೀವೆಂಥರ ಅಂಬೋದು ಗೊತ್ತೈತೆ, ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ಬಿಟ್ಟು ಅದನ್ನು ಸಹಿಸ್ಕೊಂಬಕ್ಕಾಗ್ದಿಲ್ಲ. ನಮ್ಮ ಗಗನಕ್ಕ ನನಗೆ ಹಿಂಗೆ ನಮ್ಮ ಅಪ್ಪ ನಂಬ್ತಿರೋದಕ್ಕೆ ನನಗೆ ಭಾಳ ಸಿಟ್ಟು ಬರ್ತೈತೆ, ಬಾರಪ್ಪ ಅಂತ ಫೋನ್ ಮಾಡಿ. ಅದಕ್ಕೆ ನಮ್ಮಪ್ಪ ನಾನು ಬಂದರೆ ಸುಮ್ಮನೆ ನಾನೊಂದು ಮಾತಾಡೋದು ಸುಮ್ಮನೆ ದೊಡ್ಡದಾದ ಜಗಳ ಆಗುತ್ತೆ, ಹೋಗಪ್ಪ ನೀವು ಅದೇನಿದ್ರು ಹೋಗಿ ಬಗೆಹರಿಸ್ಬಿಟ್ಟು ಬರ್ರಿ ಅಂತೇಳಿ ಅಪ್ಪ ನಮ್ಮನ್ನು ಕಳಿಸ್ಕಣಜ್ಜಿ. ಕಳಿಸಿದ್ಕೆ ನಾವು ಬಂದು ಏನಂದ್ವಿ, ಈಗ ಜಗಳ ಇದ್ದಿದ್ದೇನೆ, ಗಂಡ ಹೆಂಡ್ತಿ ಅಂದಮೇಲೆ ಜಗಳ ಬೋತ್ತವೆ, ನಾನು ನನ್ನ ಹೆಂಡ್ತಿನೂ ಜಗಳ ಆಡಿದ್ವಿ ಕಣ್ಮಮ್ಮ, ಬಿಡು ಯಾಕೆ ಹಂಗೆ ಅಂತೀಯ, ನಮ್ಮಪ್ಪ ಏನಂತ ಅವನು ಬೇಡ ಅಂತ ನಮ್ಮ ದೀಪು ಏನಂತ ನಮ್ಮಪ್ಪ ಏನಂದ್ರೆ ಭಯಕ್ಕೆ ಉಳ್ಬಿಡ್ಬೇಕು, ನಮ್ಮಪ್ಪ ಅನ್ನಬಾರ್ದು ಯಾರೋ ಆಗಲಿ. ಇನ್ನು ನಮ್ಮ ಅಮ್ಮ ಅಂದ್ರೂ ಒಂದು ಪಕ್ಷ ನಡೀತೈತೆ, ಯಾಕಂದ್ರೆ ನಮ್ಮಮ್ಮ ಅಂತ ತಪ್ಪು ಕೆಲಸ ಮಾಡೈತೆ, ಆದರೆ ನಮ್ಮಪ್ಪ ಅಂತ ಕೆಲಸ ಏನೂ ಮಾಡಿಲ್ಲ, ನಮ್ಮಪ್ಪ ಏನಂದ್ರೆ ಭಯಕ್ಕೆ ಉಳ್ಬೀಳ್ತೇವೆ ಅಂತ ನಮ್ಮ ದೀಪು ಅಂದಿದ್ದು ನಿಜ. ಅದಕ್ಕೆ ನೀವೆಲ್ಲರೂ ನನ್ನೇನು ಎದುರ್ಸಕ್ಕೆ ಬಂದಿದ್ದೀರಾ, ನನ್ನೇನು ಮಾಡ್ತೀರಾ, ಹಿಂಗೆ ಅಂತ ನಡೀರಿ, ಕರ್ಕೊಂಡು ನಡಿ ಆಸಿಕೆ ಅಂತ ಜಗಳ. ಅದಕ್ಕೆ ಕರ್ಕೊಂಬಂದೆ ಇದ್ನಿ. ಅಯ್ಯೋ ದೇವ್ರಿ, ಎಂಥ ಕೆಲಸ ಆಯ್ತು ಅಣ್ಣ, ಕರ್ಕೊಂಡು ಹೋಗ್ಬಿಡ ಕಣಣ್ಣ. ಏನು ಬೇಡ ಅಣ್ಣ, ಗುಂಡಣ್ಣ ಕರ್ಕೊಂಡು ಹೋಗ್ಬಿಡ, ಗಗನಕ್ಕ ಹೋಗ್ಬಿಡ, ಕಾಲು ತೆಗ್ದು ಹೋಗೋದು ದೊಡ್ಡದಲ್ಲ. ನನಗೆ ಭಾಳ ಸಿಟ್ಟು ಬಂದ್ಬಿಟ್ಟೈತೆ, ನನಗೆ ಇರೋಕೆ ಆಗ್ತಾ ಇಲ್ಲ. ಅಲ್ಲ ನನ್ನ ತಮ್ಮನೇನೆ ಬಾಯಿಗೆ ಬಂದು ಮನೆ ಬಾಕ್ಲಕ್ಕೆ ಬಂದವ್ರಲ್ಲ, ಅವ್ರನ್ನೇನೇನು ಒಂದಿಷ್ಟು ಮರ್ಯಾದೆ ಹೆಂಗೆ ಮನೆ ಬಾಕ್ಲಕ್ಕೆ ಬಂದಿರೋರು ನಂಗಂದ್ರೆ ಅವ್ರಿಗೆ ಬೇಜಾರಾಗಕ್ಕಿಲ್ಲ. ತಮ್ಮ ಗಗನಮ್ಮ, ಈಗ ಅವನು ಮಾತಾಡಬಾರ್ದಾಗಿತ್ತು, ನೀವು ಮಾತಾಡಬಾರ್ದಾಯ್ತು, ಇಬ್ರದ್ದು ತಪ್ಪೈತೆ. ಇವಾಗ ಬರ್ರಿ ಹೋಗೋಣ, ನಾನೆಲ್ಲ ಹೇಳ್ತೀನಿ, ಬಾರ ಕರ್ಕೊಂಬರಪ್ಪ. ಬೇಡ ಸುಮ್ಕಿರಜ್ಜಿ, ಸ್ವಲ್ಪ ದಿನ ಸುಮ್ಮನಿರ್ಲಿಲ್ಲ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ ನಾವು, ಬೇಡ ಸುಮ್ಮನೆ ಯಾಕೆ, ಇವಾಗ ಜಗಳ ಹಿಂಗೆಲ್ಲ ಇರಬೇಕಾದ್ರೆ ಮತ್ತೆ ಅದು ಏನಾದರೂ ಒಂದ್ಕೋಗಿ 9 ಕಿಕ್ಕೆ ಬಿಡುತ್ತೆ, ಮತ್ತೆ ಕರ್ಕೊಂಡು ಹೋಗ್ತಿದ್ವಲ್ಲಪ್ಪ ಮಂಗಾಗುತ್ತೆ. ಜಗಳ ಆಡ್ಬೇಕಾದ್ರೆ ಸಿಟ್ಟಿನಾಗ ಯಾರು ಏನು ಮಾಡ್ಕೊಂತಾರೆ ಎಂಬುದು ಗೊತ್ತಾಗಲ್ಲ. ಅದಕ್ಕೆ ಇಬ್ಬರಕ್ಕೊಬ್ರು ಯಾರೋ ಅವ್ರ ಕಣ್ಣೆದ್ರಿಗೆ ಕಾಣಲಿಲ್ಲ ಅಂದರೆ ಅವಾಗ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಸಿಟ್ಟು ಅಂಬೋದು ಕೋಪ ಅಂಬೋದು ಕಮ್ಮಿ ಆಗಿಬಿಡುತ್ತೆ. ಅದಕ್ಕೇನೆ ಮುಂದೆ ತೆಗಿದ್ರೆ ಇಂಥ ಸಮಯ ಸಂದರ್ಭ ಬಂದಾಗ ಯಾರಾಗಲಿ ಕಣ್ಣಿ ಮರಿಯಾಗಿ ಇಲ್ದಂಗೆ ಇದ್ಬಿಡ್ಬೇಕು, ಆವಾಗ ಎಷ್ಟೋ ಒಂದು ಸ್ವಲ್ಪ ಜಗಳ ಅನ್ನೋದು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರನ ಒಂದು ಸ್ವಲ್ಪ ದಿನ ನಾವು ಕರ್ಕೊಂಡು ಹೋಗ್ತೀವಿ, ಸುಮ್ಮನೆ ಅವ್ರಿಗೂ ಅದು ಅರ್ಥ ಆಗ್ಬೇಕು ಅದ್ರ ಕಷ್ಟ ಏನು ಅಂತ. ಬೇಡ ಅಕ್ಕ, ಗಗನಕ್ಕ ಹೋಗ್ಬೇಡ, ನೀನು ಹೋದ್ರೆ ನಮಗೆ ತುಂಬ ಬೇಜಾರಾಗುತ್ತೆ ಗಗನಕ್ಕ. ಅಲ್ಲ ಕಣಮ್ಮ, ಇದ್ದಿದ್ದೇನೆ ನನ್ಗನ ಆವಾಗಲೇ ಬಂದಿರ, ನಾನು ಆವಾಗಲೇ ಹೇಳ್ತಿದ್ನಲ್ಲಮ್ಮ, ನಾನೆಲ್ಲ ಬಗೆಹರಿಸ್ತಿದ್ದೆ. ಅಯ್ಯ ದೇವ್ರಿ, ಯಾಕೆ ಹೋಗ್ತೀನಿ ಗಗನಮ್ಮ, ಕಾಲು ತೆಗ್ದು ಹೋಗ್ಬೇಡ ಕಣಮ್ಮ. ಇಲ್ಲ, ನನಗೇನು ಭಾಳ ಸಿಟ್ಟು ಬಂದೈತಲ್ಲ, ಮನೆ ಬಾಕ್ಲಕ್ಕೆ ಬಂದು ನನ್ನ ತಮ್ಮನ ಬಾಯಿಗೆ ಬಂದಂಗೆ ಬೈದ್ರೆ ಅವ್ರೇನು ಇನ್ನೂ ಉಂಡಿಲ್ಲ ತಿಂದಿಲ್ಲ ಏನಿಲ್ಲ, ಒಂದು ಲೋಟ ನೀರು ಕುಡ್ದು ಕುಕ್ಕೊಂಡಿದ್ರು, ಉಂಡ್ರಿ ತಿಂದ್ರಿ, ಮನೆ ಬಾಕ್ಲಕ್ಕೆ ಬಂದಿದ್ರಲ್ಲ ಅಂಬ ಒಂದು ಮಾತಿಲ್ಲ. ಅವತ್ತೆ ಪಾಪ ಅವತ್ತೇನು ಮಾತಾಡಿಲ್ಲ, ಅವನೇ ಮಾತಾಡೋದಂಗೆ ಬಾಯಿಗೆ ಬಂದಂಗೆ ಅಲ್ಕ ನನ್ನ ಮಗ. ಅಲ್ಲ ನಮ್ಮ ಅಪ್ಪ ಇನ್ನೂ ಅನ್ಬಾರ್ದು ಕಣಜ್ಜಿ, ನಮ್ಮ ಅಪ್ಪ ಇನ್ನು ಅಂದರ ಭಯಕ್ಕೆ ಉಳ್ಬಿಡ್ತಾವೆ ಅಂತ ನಾನು ಈಗಲೂ ಅಂತೀನಿ, ಎದುರಿಗೆ ಅಂತೀನಿ, ಇನ್ನೂ ಯೋಚಿಸ್ಬೇಡ. ನಮ್ಮ ಅಪ್ಪ ಇನ್ನು ಅನ್ಬಾರ್ದು, ಯಾಕೆ ಅನ್ಬೇಕು ನಮ್ಮ ಅಪ್ಪ ಇನ್ನು ನಮ್ಮ ಅಮ್ಮ ಇನ್ನೊಂದು ಪಕ್ಷ ಅಂದ್ರೂ ನಡೀತೈತೆ. ಆದರೆ ನಮ್ಮ ಅಪ್ಪ ಇನ್ನಂದ್ರೆ ನಮ್ಮ ಅಪ್ಪ ಇವತ್ತು ಎಷ್ಟು ಕಷ್ಟ ಬಿದ್ದೈತೆ ಗೊತ್ತೇ. ನಮ್ಮ ಅಪ್ಪ ಇನ್ನೊಂದಿದ್ದಾರಲ್ಲ, ನಾವು ಈಗ ತಪ್ಪು ಮಾಡಿದ್ದೀವಿ, ನಾವು ತಪ್ಪು ಮಾಡಿಲ್ಲ ಅಂತಲ್ಲ, ನಾನು ನಮ್ಮಮ್ಮ ಯಾವಾಗ ಜಗಳ ಮಾಡ್ಕೊಂಡಿದ್ದೀವಿ, ನಾವು ಇವ್ರ ಜಗಳ ಮಾಡ್ಕೊಂಡಿದ್ದೀವಿ, ಅದನ್ನ ತಪ್ಕೊಂಡು ತಿತ್ಕೊಂಡು ನಾವು ಚೆನ್ನಾಗಿಲ್ವೇ, ಹಂಗೆ ಅವ್ರಿಗೂ ಒಂದಿನ ಅರಿವಾಗಬೇಕು, ನಮ್ಮಂಗೆ ಅವ್ರಿಗೂ ಒಂದಿನ ಅರ್ಥ ಆಗುತ್ತೆ. ನಾನು ಹಂಗೆ ಮಾತಾಡಬಾರ್ದಾಗಿತ್ತು, ನಾನು ಹಂಗೆ ಅನ್ಬಾರ್ದಾಗಿತ್ತು ಅಂತ ಅವ್ರಿಗೂ ಒಂದಿನ ಅರ್ಥ ಆಗುತ್ತೆ. ಅದು ಅರ್ಥ ಆಗೋವರೆಗೂ ನಮ್ಮ ಗಗನಕ್ಕೂ ನಾವು ಕಳಿಸಲ್ಲ, ಅಲ್ಲೇ ಇರಲಿಲ್ಲ ನಮ್ಮ ಮನೆಯಾಗೆ. ಏನಿರೋನೊಬ್ಬ ನಮ್ಮ ಅಣ್ಣ ನೋಡ್ಕೊಂತಾನೆ, ಅವನೇನೇನು ನಮಗೇನೇನು ಇದಲ್ಲ, ನೋಡ್ಕೊಂತಾನೆ. ನಮ್ಮ ಮಟ್ಟಿರ್ತೈತೆ ಅಂದ್ರೆ ಇವತ್ತು ನಮ್ಮ ಮನೆ ಹಿಡಿಯಲ್ವೇ, ಅವತ್ತು ನಮ್ಮ ಅಕ್ಕಯ್ಯ ಇಲ್ಲ ಅಂದಿದ್ರೆ ನಾನು ಇವತ್ತು ಈ ಮಟ್ಟಕ್ಕೆ ಇರ್ತಿರ್ಲಿಲ್ಲ. ನಮ್ಮ ಅಕ್ಕಗೆ ಏನೊಂದಾದರೂ ನನಗೆ ಸಹಿಸ್ಕೊಂಬಕ್ಕಾಗಲ್ಲ ಕಣಜ್ಜಿ, ನನಗೆ ಸಹಿಸ್ಕೊಂಬಕ್ಕಾಗಲ್ಲ. ನಮ್ಮ ಅಕ್ಕಗೆ ಒಂದಿಷ್ಟು ಏನಾನ ಇದಾಯಿತು ಅಂದ್ರೆ ನನಗೆ ಸಹಿಸ್ಕೊಂಬಕ್ಕಾಗಲ್ಲ. ಹಂಗೆ ಮತ್ತೆ ತಮ್ಮ ಚೆನ್ನಾಗಿ ನೋಡ್ಕೊಂಡಿರ್ತಾಳೆ, ಸಹಿಸ್ಕೊಂಬಕ್ಕಾಗಲ್ಲ, ಸುಮ್ಮನೆ ಯಾಕೆ ನೀನು ಪಾಪ ನೀನು ಬೇಜಾರಾಗ್ತೀಯ. ಬೇಜಾರಾಗ್ದಂಗೆ ಇರೋಕ್ಕಾಗುತ್ತೇನಜ್ಜಿ, ನಮ್ಮ ಅಕ್ಕ ಇವತ್ತು ನಮ್ಮ ಅಕ್ಕ ಇಲ್ಲ ಅಂದಿದ್ರೆ ನಾನು ಇರ್ತಾನೆ ಇರಲಿಲ್ಲ ಗೊತ್ತೆ. ಅದು ನೆನೆಸ್ಕೋಬಾರ್ದು. ಇವತ್ತು ನಮ್ಮ ಅಕ್ಕಗೆ ಏನಾದರೂ ನನಗೆ ಅವತ್ತು ನಮ್ಮ ಅಕ್ಕಗೆ ನನಗೆ ರಕ್ಷಣೆ ಆಗಿದ್ಲಿ, ಇವತ್ತು ನಮ್ಮ ಅಕ್ಕಗೆ ನಾನು ರಕ್ಷಣೆ ಆಗಿದ್ದೀನಿ. ನಮ್ಮ ಅಕ್ಕಗೆ ಇವತ್ತು ನಾನು ಏನಾಯ್ತು ಅಂದ್ರೆ ನಾನು ಬಿಟ್ಕೊಡಲ್ಲ. ನಮ್ಮ ಅಕ್ಕಗೆ ಎಂಥ ಸಂದರ್ಭನೇ ಬರಲಿ, ನಾನು ಇರೋವರೆಗೂ ಮಾತ್ರ ನಮ್ಮ ಅಕ್ಕನ ಬಿಟ್ಕೊಡಲ್ಲ. ನಮ್ಮ ಅಕ್ಕನ ಕಣ್ಣಾಗ ಬಂದರೆ ನೀರು ಹಾಕ್ಸಲ್ಲ. ನಮ್ಮ ಅಕ್ಕಗೆ ಏನು ಮನಸ್ಸಿಗೆ ನೋವಾಗ್ದಂಗೆ ನಾನು ಇರೋವರೆಗೂ ನಾನು ನೋಡ್ಕೊಂತೀನಿ. ಅದು ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ನಾನು ಇರೋವರೆಗೂ ನಮ್ಮ ಅಕ್ಕನ ಕಣ್ಣ ನಾನು ನೀರು ಹಾಕ್ಸಲ್ಲ. ನಮ್ಮ ಅಕ್ಕನ ನಾನು ನೋಡ್ಕೊಂತೀನಿ. ಏನೇ ಬರಲಿ, ತವ್ರ ಮನೆಗೆ ಹೋದ್ರೆ ಗೊತ್ತಾಗುತ್ತೆ. ಅಣ್ಣನೂ ಅದಕ್ಕೆ ಸೇರಲ್ಲ ಅಂತಾರೆ, ತಮ್ಮನೂ ಅದಕ್ಕೆ ಸೇರಲ್ಲ ಅಂತಾರೆ. ತಮ್ಮನೂ ತಮ್ಮ ಹೆಂಡ್ತಿ ನೋಡು ಸರಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಏನೇ ಆಗಲಿ, ಎಂಥ ಪರಿಸ್ಥಿತಿನೇ ಬರಲಿ, ನಾವು ನಮ್ಮ ಗಗನಕ್ಕೂ ಮಾತು ಬೈಯಲ್ಲ, ಏನಿಲ್ಲ. ಅದು ದಿನನಾಗಲಿ ವರ್ಷನಾಗಲಿ ನೋಡ್ಕೊಂತೀವಿ ನಾವು. ಅದೇ ಹಿಂಗೆ ಇರ್ತಾರೆ, ಇರಲಿ ನೋಡೋಣ, ಅದೇನಾಗುತ್ತಾ ಆಗಲಿ ನೋಡೋಣ. ನಾನೇ ಮಾತ್ರ ನಮ್ಮ ಅಕ್ಕಗೆ ಇದಂಗೆ ಆತಂದ್ರೆ ನನಗೆ ಸಹಿಸ್ಕೊಂಬಕ್ಕಾಗಲ್ಲ. ಅವತ್ತು ನನ್ನ ಕಾಪಾಡಿರೋದೇ ನಮ್ಮ ಅಕ್ಕಯ್ಯ. ನಾನು ಇಂಥ ಸ್ಥಾನಕ್ಕೆ ಬಂದಿದ್ದೀನಿ, ಇಂಥ ಲೆವೆಲಿಗೆ ಬಂದಿದ್ದೀನಿ. ಇವತ್ತೇನೋ 4 ಕಾಸು ದುಡ್ಡು ಮಾಡಿಕೊಂಡಿದ್ದೀನಿ ಅಂದರೆ ನಮ್ಮ ಅಕ್ಕನೇ ಕಾರಣ. ನಮ್ಮ ಅಕ್ಕ ಇಲ್ಲ ಅಂದಿದ್ರೆ ನಾನು ಇರ್ತಾನೆ ಇರಲಿಲ್ಲ. ನೋಡೋದಲ್ಲ ವೀಕ್ಷಕರೇ,
ಅವ್ರ ಅಕ್ಕ ಏನಂದರೆ ಪಾಪ ಅವನಿಗೆ ಒಂಥರ ಬೇಜಾರು. ಅವನಿಗೇನು ತಿಳಿತೋ ತಿಳಿಲಿಲ್ವೋ, ಅವನಿಗೆ ಒಂದಿಟ್ಟು ಸಂಗೀತಮ್ಮನ ಮಗ ಏನಾದರೂ ಸ್ವಲ್ಪ ಜಂಬ ಜಾಸ್ತಿ ಅವನಿಗೂ. ಯಾಕಂದರೆ ಒಬ್ಬನೇ ಮಗ ಅಂತ ಚೆನ್ನಾಗಿ ಸಾಕ್ಬಿಟ್ಲಲ್ಲ ಸಂಗೀತಮ್ಮ. ಅದಕ್ಕೆ ಒಂಥರ ಏನೋ ಇವ್ರ ಕಷ್ಟನೆಲ್ಲ ಬೇರೆ ಹೇಳ್ಕೊಬಿಟ್ಲು ಗಗನ, ನಾವು ಹಂಗೆ ಹಿಂಗೆ ಅವಾಗೆಲ್ಲ ಹಿಂಗೆ ಒಂದು ಹೋದ್ವಿ ಅಂತ. ಅವನಿಗೆ ಒಂಥರ ಏನೋ ಹಂಗೆಲ್ಲ ಹೇಳ್ದಾಗ ಹಿಂಗಾಗುತ್ತೆ. ಹಿಂಗೆ ಅದೆಲ್ಲ ಹೇಳ್ಕೊಂಬಕ್ಕೆ ಹೋಗ್ಬಾರ್ದು. ನಮ್ಮ ಕಷ್ಟ ನಾವು ಹೇಳ್ಕೊಂಡ್ರೆ ಅದೊಂಥರ ಏನೋ ಹೋಗಿ ಏನೋ ಆಗ್ಬಿಡುತ್ತೆ ನೋಡು. ಇವಾಗ ಇವನು ಹೋಗ್ತದೆ, ನಾನು ಅದಕ್ಕೆ ಕಾಲು ತೆಗ್ದು ಹೋಗೋದು ದೊಡ್ಡದಲ್ಲಮ್ಮ, ಹೋಗ್ಬಿಡಂತ ನಾನು ತಡಿತಾ ಇದ್ದೀನಿ. ಏನೇನಿಲ್ಲ ಕರ್ಕೊಂಡು ಹೋಗಿದ್ದೆ ಅಂತ ಅದೃಷ್ಟಮ್ಮನೂ ಅವ್ರ ತಮ್ಮ ಅಂತ ಇದ್ದಾರೆ. ನೋಡ್ತಾ ಇರಿ, ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.